ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಚೇತನ್ ಜಗ್ಲೂರ್. ಇವತ್ತು ನಾನು ಅಶ್ವಗಂಧದ ಮಹತ್ವ ತಿಳಿಸ್ಕೊಡ್ತೀನಿ. ಅಶ್ವಗಂಧ ಯಾರ್ಯಾರು ಯೂಸ್ ಮಾಡ್ಬೋದು, ಹೆಂಗ್ ಯೂಸ್ ಮಾಡ್ಬೋದು, ಯಾರೆಲ್ಲ ಯೂಸ್ ಮಾಡಬಾರ್ದು ಅನ್ನೋದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ. ಇವಾಗ ಫಾರ್ ಎಕ್ಸಾಂಪಲ್ ಯಾರ್ಯಾರು ಯೂಸ್ ಮಾಡಬಾರ್ದು ಅಂತ ಫಸ್ಟ್ ಹೇಳ್ತೀನಿ ನೋಡಿ. ಟೀನೇಜ್ಗಿಂತ ಮುಂಚೆ ಬರ್ತಕ್ಕಂಥ ಹುಡುಗಿರು ಈ ಅಶ್ವಗಂಧನ ಆದಷ್ಟು ಅವಾಯ್ಡ್ ಮಾಡಿ. ಯಾಕಂತ ಹೇಳಿದ್ರೆ ಅದರಲ್ಲಿ ಮೇಲ್ ಸೆಕ್ಸ್ ಹಾರ್ಮೋನ್ ಇನ್ನು ಜಾಸ್ತಿ ಮಾಡ್ತಕ್ಕಂಥ ಗುಣ ಇರೋದ್ರಿಂದ ಅವ್ರಿಗೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಹಂಗಾಗಿ ಅಶ್ವಗಂಧನ ಯೂಸ್ ಮಾಡೋದು ಬೇಡ. ಆದ್ರೆ ಕೆಲವೊಂದ್ಸರಿ ಕೆಲವೊಬ್ರು ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ಈ ಅಶ್ವಗಂಧನ ಯಾರ್ಯಾರಿಗೆಲ್ಲ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ, ಈ ನರ್ವ್ ವೀಕ್ನೆಸ್ ಇರುತ್ತೆ, ಕಾಲೆಲ್ಲ ಜುಮ್ ಅಂತ ಇರುತ್ತೆ, ಪೆರಿಫರಲ್ ನ್ಯೂರೋಪತಿ ಅಂತ ಹೇಳ್ತೀವಿ. ಮತ್ತೆ ಇವಾಗ ಕೈ ಕಾಲೆಲ್ಲ ಜುಮ್ ಅನ್ನೋದು, ನೋವಾಗೋದು, ಜಗ್ದಂಗ್ ಆಗೋದು, ಎಳ್ದಂಗ್ ಆಗೋದು ಆಗ್ತಾ ಇರುತ್ತೆ. ಈವನ್ ಮೂಳೆಗಳು ಸವೆತ ಬಂದಿರುತ್ತೆ, ಸೊಂಟ ನೋವು ಬಂದಿರುತ್ತೆ. ಅಂಥವ್ರು ಎಲ್ಲರೂ ಕೂಡ, ಈವನ್ ಪಾರ್ಕಿನ್ಸನ್ಸ್ ಡಿಸೀಸ್ ಬಂದಿರುತ್ತೆ, ಅಂಥವ್ರು ಕೂಡ ಈ ಅಶ್ವಗಂಧನ ಯೂಸ್ ಮಾಡ್ಬೋದು. ಈವನ್ ಲೈಂಗಿಕ ಸಮಸ್ಯೆ ಇದ್ರೂ ಕೂಡ ಈ ಅಶ್ವಗಂಧನ ಯೂಸ್ ಮಾಡ್ಬೋದು. ಸಿಂಪಲ್ ಆಗಿ ನೀವು ಮಾಡ್ಬೇಕಾಗಿರೋ ಇಷ್ಟೇ, ಅಶ್ವಗಂಧನ ತಗೊಳ್ಳಿ, ಅದನ್ನ ಪೌಡರ್ ಮಾಡಿ ಇಟ್ಕೊಳ್ಳಿ, ದಿನ ಒಂದೊಂದು ಚಮಚ ಹಾಲಲ್ಲಿ ಹಾಕೊಂಡು ಬೆಳಗ್ಗೆ ಮತ್ತೆ ರಾತ್ರಿ ತಗೊಳ್ತಾ ಬನ್ನಿ. ಖಂಡಿತವಾಗ್ಲೂ ಇವೆಲ್ಲಾ ಸಮಸ್ಯೆಗಳು ವಾಸಿಯಾಗೋದ್ರ ಜೊತೆಗೆ ನಿಮ್ಮ ಜ್ಞಾಪಕ ಶಕ್ತಿನೂ ಜಾಸ್ತಿ ಆಗುತ್ತೆ, ಅದ್ರ ಜೊತೆಗೆ ನಿದ್ದೆ ಕೂಡ ಚೆನ್ನಾಗಿ ಬರುತ್ತೆ. ಹಂಗಾಗಿ ಅಶ್ವಗಂಧದ ಮಹತ್ವ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಎಲ್ಲರೂ ಅಶ್ವಗಂಧನ, ನಾನು ಹೇಳ್ದಂಗೆ ವಯಸ್ಸಾದವರು, ಒಂದು 45ರಿಂದ 50 ವರ್ಷದ ಮೇಲ್ಗಡೆ ಇರ್ತಕ್ಕಂಥ ಎಲ್ಲ ಗಂಡು ಮಕ್ಕಳು ಮತ್ತೆ ಹೆಣ್ಮಕ್ಳು ಅಶ್ವಗಂಧ ಚೂರ್ಣನ ದಿನ ನೈಟ್ ಮಲಗುವಾಗ ತಗೊಳ್ತಾ ಬರೋದ್ರಿಂದ ಖಂಡಿತವಾಗ್ಲೂ ಆರೋಗ್ಯಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಎಲ್ಲಾ ರೀತಿಯ ಸರ್ವಾಂಗೀಣ ಡೆವಲಪ್ಮೆಂಟ್ಗೆ ಮತ್ತೆ ಸರ್ವಾಂಗೀಣ ಪೌಷ್ಟಿಕಾಂಶಗಳಿಗೆ, ಎಸ್ಪೆಷಲಿ ನರ್ವ್ಸ್ ಮತ್ತೆ ಬೋನ್ಸ್ ಮತ್ತೆ ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬಾನೇ ಅನುಕೂಲ ಆಗುತ್ತೆ. ಇಷ್ಟು ಮಾಡ್ತಾ ಬನ್ನಿ, ಖಂಡಿತವಾಗ್ಲೂ ನಿಮ್ಗೆ ಅನುಕೂಲ ಆಗುತ್ತೆ. ಮತ್ತೆ ಮುಂದಿನ ಸಂಚಿಕೆಯೊಳಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಮುಖಾಂತರ ಮತ್ತೆ ಭೇಟಿ ಆಗ್ತೀನಿ. ನಮಸ್ಕಾರ.